ನಡಿಯಲ್ಲ ಪಾಪ ಜಲ್ದಿ ಹೋಗೋಣ. ಅಯ್ಯೋ ರಾತ್ರಿ ಎಲ್ಲ ಮಳೆ ಸುರಿದು ಕಾಯೋ ಸುದ್ರೆ ಹೋಗ್ಯಾನ. ನಿಮ್ಮ ಅಪ್ಪ ಇನ್ನು ಹೋಗು ಅಂತಂದ್ರೆ ಹೋಗಲ್ಲ, ನನ್ಗೇನೋ ಕೆಲ್ಸ ಐತಿ ಅಂತ ಹೇಳಿ ಅವ್ನು ಎತ್ಲಾಗ ಶಿರಾಕೋ ಪರಾಕೋ ಹೋದ. ನಿಮ್ ತಾತನು ಹೋಗು ಅಂತಂದ್ರೆ ಕಾಲು ನೋಯ್ತಮ್ಮಯ್ಯೋ ಅಂತ ನಿಮ್ ತಾತ. ನಡಿ ಜಲ್ದಿ ಹೋಗೋಣ, ಅವನ ಹುಡಿಕೊಂಬರೋಣ. ಕಾಯಿ ಅಂತಂದ್ರೆ ಏನೋ ಆಗ್ಬಿಟ್ಟೈತಿ ನಿಮ್ ತಾತಗೂ ನಿಮ್ಮ ಅಪ್ಪಗೂ. ನಿಮ್ಮ ಅಪ್ಪ ಹೆಂಗೇನಿ ಅವೇನು ಬಂಗಾರ ಅಲ್ಲ, ಏನು 8 ರೂಪಾಯಿ 10 ರೂಪಾಯಿ ಕೊಟ್ರು ಮಸ್ತ ಸಿಗ್ತವೆ ಬಿಡಾಮು. ಅದಕ್ಕೆ ಯಾಕೆ ಹಂಗಾಡ್ತೀಯ, ಯಾರು ಒತ್ಕೊಂಡು ಹೋಗಲ್ಲ ಅಂತ ನಿಮ್ಮ ಅಪ್ಪಯ್ಯ. ಅವ್ನಿಗೇನು ಗೊತ್ತು, 5 ರೂಪಾಯಿನಾಗ್ಲಿ 1 ರೂಪಾಯಿನೇ ಆಗಲು ಯಾರನ್ನ ಹೆಂಗ್ ಕೊಟ್ಬಿಡ್ತಾರೆ. ಯಾವಳನ್ನ ಅದೇ ಒತ್ಕೊಂಡು ಹೋಗ್ತಾರೆ. ಹೆಂಗೂ ಮಳೆ ಬಂದೈತಿ ಅಂತ ಹೇಳಿ ಗೊತ್ತು ಮುಂಚೆ ಹೋಗಿರ್ತಾರೆ ಲೌಡೇರು. ಕಾಯಿ ಉದುರ್ತಾವೆ ಅಂತಾನ. ನಡಿ ಜಲ್ದಿ ಹೋಗೋಣ. ಹ್ಞೂ ಕಣಜ್ಜಿ, ಅದೇ ಲಸ್ಮತ್ತೆ ಆಮೇಲೆ ಅದೇ ರಂಗಜ್ಜಿ ಇಲ್ವೇ, ಅವರೆಲ್ಲ ಬರ್ತಾರೆ ಒತ್ತು ಮುಂಚೆನ. ಅವಾಗ್ಲೇ ಹೋಗ್ತಿದ್ರು ಹೊಲ್ತಕ್ಕೆ ಕಾಯಿ ಉದ್ರಿದಾವೇನೋ ಅಂತ ಹೇಳಿ. ಅದೇ ನಾವು ಕಾಫಿ ಕುಡಿತಾ ಕುಕ್ಕೊಂಡಿದ್ವಲ್ಲ ಹೊರಗೆ, ಅವಾಗ ಓತು ಲಸ್ಮತ್ತೇನು ಓತು, ಆ ರಂಗಜ್ಜಿನೂ ಓತು. ಹೋದ್ಲಾ ಲಸ್ಮಕ್ಕ? ಲಸ್ಮಕ್ಕ ಹೋಗ್ಯವಳೆ ಅಂತಂದ್ರೆ ನಮ್ಗೆ ನೀನು ಒಂದು ಬಿಡಲ್ಲ. ಅವಳು ಮೊದ್ಲು ಅವ್ರು ಹೊಲ್ದಕ್ಕೆ ಹೋಗಲ್ಲ, ಕಂಡಾರ ಹೊಲ್ದಕ್ಕೆ ಹೋಗ್ತಾಳೆ. ಮೊದ್ಲು ಕಂಡಾರ ಹೊಲ್ದವಳವ ಹಾತ್ಕೊಂಡು ಆಮೇಲೆ ಅವಳು ಹೊಲ್ದಕ್ಕೆ ಹೋಗ್ತಾಳೆ. ನಡಿ ಜಲ್ದು ಇಟ್ಟದ್ ಕಾಲಿ ಹಾತ್ಕೊಂಡವಳು ಏನೋ ಒಂದು ಬಿಡ್ದಂಗೆ. ಅಲ್ಲ ಈಟತ್ಕಿನಿ ಅದ್ ಏನ್ ತರಕ್ ಹೋಗ್ತಾನೋ ಏನೋ ನಿಮ್ಮ ಅಪ್ಪಯ್ಯ. ಕೆಲ್ಸ ಇದಾವೆ ಅಂತಾನೆ. ಹೊಲ್ದಕ್ಕೆ ಹೋಗಲ್ಲ ಹುಡ್ಗ, ಮಳೆ ಬಂದೈತಿ ಕಾಯಿ ಉದ್ರಿರ್ತಾವೆ ಹಾತ್ಕೊಂಬರೋಗ ಅಂತಂದ್ರೆ ಹೋಗಲ್ಲ, ಎದ್ದು ಒತ್ತು ಮುಂಚೆನ. ನಮ್ಮ ಕೈಲಿ ಆಗಲ್ಲ ಆಟಕ್ಕೆ ಎದ್ದು ಹೋಗಕ್ಕೆ ಕತ್ಲಾಗಿ. ಗಂಡಸ್ರಾಗಿ ಎದ್ದು ಹೋಗೋಣ ಅಂಬಲ್ಲ. 7 ಗಂಟೆ ತಕ ಬಿತ್ಕೊಂತವೆ. 7 ಗಂಟೆ ತಕನ ಮನಿಕೆ ಮಕ್ಕಿ ಅದೇ ಹಂಗಾದ್ರೆ ಮನ್ಸು ಬರುತ್ತಪ್ಪ. ನಮ್ಗಂತೂ 5 ಗಂಟೆಗೆ ಆಲೇನೆ ಹೆಚ್ಚು ಆಗ್ಬಿಡತ್ತಪ್ಪ. ನಿದ್ದೆನೇ ಬರಲ್ಲ 5 ಗಂಟೆ ಹಚ್ಚಿದಂಗೆ. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನೀನು ಎಲ್ಲ 7 ಗಂಟೆ ಆದ್ರೂ ಎದ್ದಾಳಲ್ಲ, ಹಂಗೆ ಬಿತ್ಕೊಂಡಿರ್ತೀರ. ನಿನ್ನ ಹೋಗಲ್ಲ ಅಂತಂದ್ರೆ ನೀನೂ ಬರ್ಲಿಲ್ಲ ಹೊಲ್ದಕ್ಕೆ. ನೋಡು ಅಲಸ್ನಿ ಆಲೇನೇವ ನಮ್ಮ ಹೊಲ್ದಾಗಿರೋ ಕಾಯಿನೆಲ್ಲ ಹುಡಿಕೊಂಡು ಹೋಗಿರ್ತಾಳೆ. ನಡಿ ಜಲ್ದಿ ನೋಡೋಣ ಅದಲ್ಲಿ ಇದಾವೋ ಇಲ್ವೋ ನೋಡಗ ಪಾಪ. ಅಲಸ್ಮಕ್ಕ ಬಿಟ್ಟೆವಳೋ ಏನು ಓದ್ಕೊಂಡು ಹೋಗ್ಯವಳೋ ಏನೋ, ಕೆಳಕ್ಕೆಲ್ಲ ಹೋಗಿ ನೋಡ್ಕೊಂಬರೋಗ ಹೋಗಿ. ನನ್ನ ಕೈಲಿ ಓಡಾಡಕ್ಕಾಗಲ್ಲ, ನಾನು ಇಲ್ಲೆಲ್ಲ ಮೇಲೆಲ್ಲ ನೋಡ್ತೀನಿ. ನೀನು ಕೆಳಕ್ಕೆ ಹೋಗು, ನೋಡೋಗ ಹೋಗಿ ಅಲ್ಲೆಲ್ಲ ಇದ್ರೆ ಎಲ್ಲ ತಾಂಬ, ಆಮೇಲೆ ಗುದ್ದಿ ಹಾಕೊಂಡು ತಗೊಂಡು ಹೋಗೋಣ ಮಾತಾಕಿ. ನೋಡ್ತೀನಿ ಇರಜ್ಜ, ಅದ್ ಯಾಕಂಗಾಡ್ತೀಯ ಒಂದೇ ಸಮಕ್ಕಂಗೇನೆ. ನೀನಂತೂ ಅಚ್ಚೆ ಮತ್ತಿಗೆ ನಿನ್ ಜೊತೆಗೆ ಬರಲ್ಲ ಅಂಬದು. ನಿನಗೇನಪ್ಪ, ನಿನ್ಗೆ ಏನಾನ ನೋವಿದ್ರೆ ತಾನೆ. ಯಾರೋ ತೊಂದಾಕ್ತಾರೆ, ಯಾರೋ ಮಾಡಿರ್ತಾರೆ, ತಿಂತಿಯಲ್ಲ, ತಿಂದು ಕುಕ್ಸುತ್ತೆ. ಹೋಗು ನೋಡೋಗ ಹೋಗಿ ಅಲ್ಲಿ ಕೆಳಗೆ ಎಲ್ಲನ ಉದ್ರಿದ್ರೆ ಹಾತ್ಕೊಂಬ ಎಲ್ಲನ. ಅದ್ ಯಾಕಂಗಾಡ್ತೀಯ ಅಜ್ಜಿ, ಸುಮ್ಮನಿರು ಒಂದ್ ಸಣ್ಣ ಸಮಾಧಾನ ಮಾಡ್ಕೊಂಡು. ನೋಡ್ಕೊಂಬತ್ತೀನಿ ನಾನು ಎಲ್ಲನ. ನೀನ್ ಇಲ್ಲೆಲ್ಲ ಮ್ಯಾಲ್ ನೋಡು, ನಾನು ಕೆಳಕ್ ಹೋಗಿ ನೋಡ್ಕೊಂಬತ್ತೀನಿ. ಎಲ್ಲನ ಉದ್ರಿದ್ರೆ ತಗೊಂಬತ್ತೀನಿ. ಒಂದೇ ಸಮಕ್ಕೆ ಹಂಗೆ ವಾಟ ಅಂತ ಬಡ್ಕೊಂಬತ್ತಂಗೇನಿ. ಒಂದ್ ಮಾತು ಬೈಯಕ್ಕಿಲ್ಲ, ಸಿಟ್ಟಂಗೆನೆ ಮೂಗಿನ ತುದಿಯಾಗಿ ಇರುತ್ತೆ. ಹೋಗ ಜಲ್ದಿ ನೋಡಗ. ಇದೇನಪ್ಪ ಇದು ಒಂದು ಕಾಣಲ್ಲ. ದಿನಾನ ಏನಿಲ್ಲ ಅಂತಂದ್ರು ಒಂದು 5-6 ಕಾಯಿ ಆದ್ರೂ ಉದ್ರಿರಾವು. ಇವತ್ತು ಮಳೆ ಬಂದೈತೆ ಸ್ಯಾನೆ ಉದ್ರಿರ್ತಾವೆ ಅಂತಾನ ನಾನು ಅಂದ್ಕೊಂಡಿದ್ದೆ. ಪಾಪ ಮಂಜಣ್ಣ, ಸಿಕ್ಕಿವೇನ ಕಾಯಿ? ಸಿಕ್ಕಿವ? ಇಲ್ಲ ಕಣಜೆ, ನನ್ಗೊಂದು ಸಿಗ್ಲಿಲ್ಲ ಕಣಜಿ. ನಿಮ್ಗೆನ ಸಿಕ್ಕಿವೆ ಕಾಯಿ? ಇನ್ನೆಲ್ ಸಿಕ್ತಾ ತಕ ಈಟತ್ತಾಗ ಬಂದ್ರೆ. ಎದ್ದೇಸ್ಕೆಲೇನೆ 5:15ಗೆ ಎದ್ದು ಬರಬೇಕು. ನೋಡು ಆಲೇನೆ ಲಕ್ಷ್ಮಿ ಬಂದು ಆತ್ಕೊಂಡು ಹೋಗಿರ್ಬೇಕೇನು. ಒಂದೇ ಒಂದು ಸಿಗ್ಲಿಲ್ಲಪ್ಪ ನನಗೂನು. ನಿಮ್ಮ ಅಪ್ಪ ಏನೋ ನಿಮ್ಮ ತಾತನು ಸೋಂಬೇರಿಗಳು, ಬರೋದೇ ಇಲ್ಲ ಎದ್ದು. ಹೋಗತ್ತ, ನನಗೂ ಒಂದು ಸಿಗ್ಲಿಲ್ಲ. ನಾನು ಸಿಗ್ತವೆ ಒಂದು 15-20 ಕಾಯಿ ಉದ್ರಿರ್ತಾವೆ ಮಳೆ ಬಂದಿದ್ಕು ಅದಕ್ಕೂ ಅಂತ ಹೇಳಿ ನೀನು ಕರ್ಕೊಂಡು ಬಂದ್ರೆ ಒಂದಿಲ್ವಲ್ಲ ಹುಡುಗ. ಕಣಜೆ, ಆ ಲಸ್ಮತ್ತೆ ಎಲ್ಲ ಬಂದು ಆಳೆ ಹಾತ್ಕೊಂಡು ಹೋಗಿರ್ಬೇಕು ನಮ್ ತೋಟದಾಗೆ. ಲಕ್ಷ್ಮಿನೇ ಹಾತ್ಕೊಂಡು ಹೋದ್ಲೋ, ಇನ್ನು ಯಾವಳನ ಬ್ಯಾರೆ ಬಂದಿದ್ಲೋ ಏನೋ, ಯಾವಳಿಗೆ ಗೊತ್ತು. ಕಾತ್ಕೊಂಡಿರ್ತವೆ, ಯಾರ್ದನ ಕಂಡಾರ ದೋಸಿ ಗೊತ್ತೇನೋ ಅಂತ ಹೇಳಿ ಬಾಸ್ಕೊಂಡು ಹೋಗಕ್ಕೆ. ಏನಂತ ಬರ್ತಾವಪ್ಪ ನಮ್ಮ ಹೊಲ್ದಕ್ಕೆ. ನಾವು ಅವ್ರ ಹೊಲ್ದ ಕಾಲಿಕ್ಕಲ್ಲ, ಕಂಡಾರ ಹೊಲ್ದಕ್ಕೆ ಕಾಲ ಹೆಂಗಿಕ್ಕನಪ್ಪ. ಅವ್ರೇನ ಕಂಡ್ರೆ ಮಕ್ಕೋಗಿತಾರೆ ಅಂತಾನ ನಾವು ಎದ್ರಿಕೆಂತೀವಿ. ಲೌಡ್ಯಾರ್ಗೆ ಒಂದೀಟು ಭಯನಯ ಇಲ್ಲ. ಕಂಡಾರ ಹೊಲ್ದಕ್ಕೆ ಹೆಂಗಾದ್ರೂ ಕೈ ಇಕ್ಕನು ಅವರು ಬತ್ತಾರೆ. ಅವರು ನೀರು ಪಾರು ಗೊಬ್ಬರ ಇಕ್ಕಿ ಬೆಳೆಸಿರ್ತಾರಲ್ಲ ಮನೆಯವರು, ಅವರು ಬತ್ತಾರೆ. ನೋಡಿರೆ ಉಗಿತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಎಂಬುದು ಒಂದೀಟು ಭಯನಯ ಇಲ್ಲ ಅವಕ್ಕೆ. ಬಂದ್ಬಿಡ್ತಾವೆ ಹಾತ್ಕೊಂಡು ಹೋಗಕ್ಕೆ ಎದ್ದೇಸ್ಕೆಲೇನೆ. ನೋಡಪ್ಪ ಎಜ್ಜಿ ಬಿದ್ದಾವೆ ಯಾರವನ. ಯಾರ ಬಂದೇವ್ರಿ. ಯಾವಳ ಬಂದಿದ್ಲೋ ಯಾವನ್ ಬಂದಿದ್ನೋ ಇಲ್ಲಿಗೆ ನಮ್ಮ ತೋಟಕ್ಕೆ ಕಾಯಿ ಹಾತ್ಕೊಂಡು ಹೋಗಕ್ಕೆ. ಅಲ್ಲ ಯಾರ ಬಂದು ಹಾತ್ಕೊಂಡು ಹೋದ್ಮೇಲೆ ನಮ್ಗಿನ್ನೆಲ್ ಸಿಗ್ತವೆ. ಅಲ್ಲ ನಾನು ಕಾಫಿ ಕುಡ್ದು ಹೋಗೋಣ ಅಂತ ಹೇಳಿ ಇದ್ನಪ್ಪ. ಕಾಫಿ ಕುಡ್ದು ಬರ ಒಟ್ಟತ್ತಿಗೆ ಅಲ್ಲಿ ಒಂದು ಬಿಡ್ದಂಗೆ ಹಾತ್ಕೊಂಡು ಹೋಗ್ಯವ್ರಲ್ಲ. ಏನ್ ಗುಂಡಕಯ್ಯ, ಯಾಕೆ ಹಂಗ್ ಬೈಕಂತ ಇದ್ಯಾ? ನೀನ್ ಬೈಕೆಂಬದು ಆಳ್ಗಾನ ಕೇಳಿಸ್ತಮ್ಮ ನಮ್ ತೋಟಕ್ಕ. ನಾನ್ ಯಾಕೆ ಗುಂಡಕ ಹಿಂಗ್ ಮಾತಾಡುತ್ತಲ್ಲ, ಹಿಂಗ್ ಬಾಯ್ ಮಾಡುತ್ತಲ್ಲ, ಯಾರ ಮೇಲೆ ಗುದ್ದಾಡುತ್ತೇನಪ್ಪ ಅಂತ ಹೇಳಿ ನಾನು ಬಂದೆ. ಯಾಕೆ ಹಂಗ್ ಬೈಕಂತೀಯ? ಅಲ್ಲ ನೋಡಿ ಲಸ್ಮಕ್ಕ, ರಾತ್ರಿ ಮಳೆ ಬಂತು. ರಾತ್ರಿ ಎಲ್ಲ ಮಳೆ ಬಂತಲ್ಲ, ಕಾಯಿ ಸ್ಯಾನೆ ಉದುರ್ತಾವೆ ಅಂತ ಹೇಳಿ ನಾನು ಹಾತ್ಕೊಂಡು ಹೋಗಕ್ಕಂತ ಬಂದ್ರಿ. ಒಂದೇ ಒಂದು ಕಾಯಿ ಬಿಟ್ಟಿಲ್ವಲ್ಲಿ. ಯಾವಳ ಒತ್ಕೊಂಡು ಹೋಗ್ಯವಳೆ ಕಾಯ.
ನಿಟ್ಟಿಲ್ವೇ ಅವಕ್ಕೆ? ಅಲ್ಲ ಕಣ್ಗುಂಡಕಯ್ಯ, ನೀನು ಕಾಪಿ ಕುಡ್ದು ನಿಧಾನಕ್ಕೆ ಇವಾಗ 7 ಗಂಟೆಗೆ ಬಂದ್ರೆ ಇರ್ತಾವ ಕಾಯಿ? ಯಾರೋ ಬಂದು ಹಾತ್ಕೊಂಡು ಹೋಗಿರ್ತಾರೆ. ನಾನೇನೋ ಹೊತ್ತು ಮುಂಚೆ ಬಂದಿದ್ದಮ್ಮ. ಒಂದ್ 20 ಕಾಯಿ ಸಿಕ್ಕೇವಮ್ಮ ನಮ್ಮ ತೋಟದಾಗಿ. ನಾನೇನ ಅಲ್ಲಿ ಗುಡ್ಲು ತಕ ಹಾಕಿದ್ದೆ. ಅವು ಓಸಿ ಇಟ್ಕೊಂಡು ಹೋಗಕ್ಕಾಗಲ್ಲ, ಒಂದ್ ಚೀಲ ಕಟ್ಟಿ ಇಕ್ಕಿದ್ದೀನಿ. ನಮ್ಮ ಅಯ್ಯಪ್ಪನ ಕಳಿಸ್ತೀನಿ, ಒತ್ಕೊಂಬರೋಗು ಅಂತಾರೆ. ಅಯ್ಯಪ್ಪನೂ ಅಷ್ಟೇನೆ, ಎದ್ದು ಹೋಗಪ್ಪ ಅಂತ ಕಾಯಿ ಉದಿರ್ತವೆ ಅಂತಂದ್ರೆ ಹೋಗಲ್ಲ. ನನಗೆ ಚೆನ್ನಾಗಿಲ್ಲ ಅಂತಂದ್ರೆ ನೀನ್ ಒಳ್ಳೆ ಕಾಯಿ ಹುಡ್ಕೊಂಬರೋಗು ಅಂತ ಹೇಳ್ತೀಯ. ಅಲ್ಲಿ ಬೀಳಲ್ಲ ಏನಿಲ್ಲ ಅಂತೈತಿ ನೋಡು. 20 ಕಾಯಿ ಸಿಕ್ಕೇವೆ ನಾನು ಬರೋ ಒಟ್ಟದ್ಕಿ. ನಾನೇನ ಬರ್ಲಿಲ್ಲ ಅಂತಂದ್ರೆ ಯಾವಳನ ಬಂದು ಅದೇ ಒತ್ಕೊಂಡು ಹೋಗಾರು. ನಾನು ಅದಕ್ಕೆ ಎದ್ದು ಬಂದಮ್ಮ. ಕಾಪಿನೂ ಕುಡಿಲಿಲ್ಲ, ಯಾತು ಕುಡಿಲಿಲ್ಲ. 5:45 ಆಗಿತ್ತೇನೋ, ಒಂದಿಟ್ಟು ಕತ್ಲಿದ್ದಂಗಿತ್ತು. ಆವಾಗ್ಲೇ ಬಂದೆ ನಾನು. ಹೊಲ್ತಕ್ ಬರೋ ಒಟ್ಟದಿಗೆ ಬೆಳ ಕರೀತು. ನೋಡ್ದ ಈ ಲಸ್ಮಕ್ಕನ್ನ ಇನ್ನು ಕತ್ಲಿದ್ದಂಗೆ ಬಂದೇವಳೆ ಕಾಯಿ ಹುಡ್ಕಕ್ಕೆ. ಇವಳೆ ಎಲ್ಲ ನಮ್ಮ ತಾಡ್ತಕ್ಕೂ ಬಂದು ಹಾಕ್ಕೊಂಡು ಹೋಗ್ಯವಳೆ. ಅವ್ರಾಗಿರೋದೇ ಒಂದು 25-30 ಮರ ಇದಾವೆ. ಅದ್ರಾಗೆ 20 ಕಾಯಿ ಉದ್ರತಾವಂತೆ. ಏನ್ ಬುಲ್ಡೆ ಬಿಡ್ತಾಳ. ಏನೋ ಹೇಳ್ದಂಗಾತು? ಏನೂ ಇಲ್ಲಮ್ಮ, ನಾನು ನಿನ್ ಜೊತೆಗೆ ಬರ್ಬೇಕಾಗಿತ್ತು. ಎದ್ದು ನಾನು ಕಾಪಿ ಕುಡ್ದೋಗೋಣ ಅಂತ ಸುಮ್ಮನಾದಿ. ಅಲ್ಲ ನೀನು ಹೊಲ್ತಕ್ ಬತ್ತೀನಿ ಅನ್ಕೊಂಡಕೈ ಅಂತ ನನ್ನನ್ನು ಒಂದು ಮಾತು ಕರಿಬೇಕೋ ಬೇಡವೋ? ನಾನು ಕರಿದಂಗೆ ಅದೇ ಓಡ್ ಬಂದಿದ್ಯಾ? ನೀನ್ ಬತ್ತಿಯೋ ಇಲ್ವೋ ಅಂತೇಳಿ ನಾನು ಬರ್ಲಿಲ್ಲ. ನಾನ್ ಸುಮ್ಮನೆ ಯಾರನ್ನು ಮಾತಾಡ್ಸ್ಲಿಲ್ಲ, ಸುಮ್ಮನೆ ಅದೇ ಬಂದೆ ನಾನು ಒಬ್ಬಳೇನೆ. ತಿರ್ಗಿ ಯಾರಾದ್ರೂ ಜಲ್ದಿ ಬಂದು ಓದ್ಕೊಂಡು ಹೋಗ್ತಾರೆ ಕಾಯ ಅಂತಾನೆ. ನೀನೆಲ್ಲಿ ಕರಿತೀಯ? ನೀನು ನಮ್ಮಲ್ದಾಗೂ ಬೀಳ್ತವೆ ಅಂತ ಹೇಳಿ ಜಲ್ದಿ ಓಡ್ ಬಂದಿದ್ಯಾ ಕತ್ಲಿದ್ದಂಗೆ. ನನಗೆ ಗೊತ್ತಿಲ್ವಾ ಇವಳೆ ಎಲ್ಲ ಹಾತ್ಕೊಂಡು ಹೋಗಿರ್ತಾಳೆ. ಅವ್ರು ಅಲ್ದಾಗೆಲ್ಲ ಒಂದು 4-5 ಬೀಳ್ತಾವೇನೋ ಅಷ್ಟೇನೆ. ಅಲ್ಲ ಕಣೆ ಲಸ್ಮಕ್ಕ, ನಿಮ್ಮ ವೀರದೇ ಒಂದು 25-30 ಮರ ಇದಾವಮ್ಮ. ಅದ್ರಾಗೆ ಒಂದು 10 ಮರ ಏನೋ ಅಷ್ಟೇನೆ ಸರಿಯಾಗಿ ಕಾಯಿ ಹಿಡಿಯೋದು. ಇನ್ನಿದ್ದಾವೆಲ್ಲ ಅಲ್ಲಿ ಒಣಗ್ದಂಗೆ ಆಗ್ಯಾವ, ನೀರಿಲ್ದಲೇನೆ. 20 ಕಾಯಿ ಅದು ಎಲ್ಲಿಂದ ಉದ್ರು ಬಿಟ್ವಿ? ಎಲ್ಲಿಂದ ಉದ್ರಿ ಬಂದ್ರೆ ಮಳೆ ಜಾಸ್ತಿ ಬಂತಲ್ಲ, ಅದಕ್ಕೆ ಉದ್ರದಾವೆ. ನೀನೇನ್ ಹೇಳೋದು? ಹಂಗಾರೆ ನಿಮ್ಮ ಹೊಲ್ದಾಗ ಕಾಯ ನಾನೇ ಹತ್ಕೊಂಡು ಹೋಗಿದ್ದೀನಿ ಅಂತಾನ ನಿನ್ ಮಾತಿನ ಅರ್ಥ? ನಾನು ಬಂದೇ ಇಲ್ಲಮ್ಮ, ನಿಮ್ಮ ಹೊಲ್ದಾಗ ಕಾಲ ಇಕ್ಕಿಲ್ಲ. ಹಂಗಲ್ಲ, ಯಾರನ ಅಲ್ಲೇನೆ ನಮ್ಮ ಹೊಲ್ದಕ್ಕೆ ನಮ್ಮ ತಾಡ್ತಕ್ಕೆ ಬಂದಿರೋ ಹೆಜ್ಜೆ ಗುರುತು ಬಿದ್ದೇವೆ ನೋಡಿಲಿ. ಯಾರ ಬಂದೇವ್ರಿ? ಯಾರೋ ಹೆಂಗುಸ್ರದೇ ಇದು ಗುರುತು ಗೊತ್ತಾಗುತ್ತೆ ನನಗೆ. ಹೆಂಗುಸ್ರದ ಗಂಡುಸ್ರದ ಅಂತ ಹೇಳಿ. ಹೆಂಗುಸ್ರು ಕಾಲು ಒಂದಿಟ್ಟು ಸಣ್ಣಗಿರ್ತಾವಲ್ಲ, ಹೆಂಗುಸ್ರದೇ ಕಾಲು ಗುರುತು. ಈ ಸುತ್ತಮುತ್ತನ ಯಾವ ಹೆಂಗುಸ್ರು ಬಂದಿಲ್ಲ, ನೀನೇ ಬಂದಿರೋದಿಲ್ಲ ಮೊದ್ಲು. ಕಣಜ್ಜಿ, ಈ ಲಸ್ಮತ್ತೆ ಅವ್ರ ಹೊಲ್ದಾಗ ಹೋಗ್ಬೇಕು ಅಂತಂದ್ರೆ ನಮ್ಮ ಹೊಲ್ದಾಗ ಆಸಿನೇ ಹೋಗೋದು. ನನಗಾಗಿ ಅಲ್ಲ ಆಸಿನ ರೋಡ್ ಐತೆ, ಅಲ್ಲಾಚಿ ಹೋಗಲ್ಲ, ನಮ್ಮ ತೋಟದಾಗಾಚಿ ಹೋಗುತ್ತೆ ಅವ್ರ ಹೊಲ್ದಕ್ಕೆ. ಇಲ್ಲೆಲ್ಲ ಕಾಯಿ ಬಿದ್ದಿರ್ತವೇನೋ ನೋಡ್ಕೊಂಡು ಹಂಗೇನೆ ಹೋಗೋಣ ಅಂತೇಳಿ ಇಲ್ಲಾಚಿ ಹೋಗುತ್ತೆ ಲಸ್ಮತ್ತೆ. ಬಾಯ್ ಮುಚ್ಕೊಂಡಿರ ಮಂಜ. ಓಹೋ, ಇಲ್ಲ ಆಸಿ ಬಂದ್ರೆ ಹತ್ರ ಆಗುತ್ತೆ ಅಂತೇಳಿ ನಿಮ್ ತೋಟದಾಗ ಆಸಿ ಹೋಗ್ತೀನಿ ಅಷ್ಟೇನೆ. ನಾನೇನು ನಿಮ್ ತೋಟದಾಗ ಬಂದು ಕಾಯಿನ ಓದ್ಕೊಂಡು ಹೋಗಲ್ಲ ಕಣ. ಅಲ್ಲ ಅಜ್ಜಿ ಮೊಮ್ಮಗನೂ ಸರಿಯಾಗಿದ್ದೀರ. ನಾನೇನು ಇನ್ ಯಾಕೋ ಬೈಕ್ ಅಂತಿದ್ದಲ್ಲ, ಬಾಯ್ ಮಾಡ್ತಿದ್ದಲ್ಲ, ಅದಕ್ಕೆ ಯಾಕೆ ಅಂತ ಕೇಳಕ್ ಬಂದೆ. ಅಲ್ಲ ನಾನೇ ಓದ್ಕೊಂಡು ಹೋಗಿದ್ರಿ ಅಂತ ಹೇಳ್ತೀರಾ ನೀವಿಬ್ರು? ಸುಮ್ಮನೆ ಹೋಗ್ರಿ, ನಾನು ಯಾಕೆ ಬರೋಣ? ನಿಮ್ಮ ಹೊಲಕ್ಕೆ ಬಂದಿಲ್ಲ ನಾನು. ಮತ್ತೆ ಇನ್ಯಾರು ಲಸ್ಮಕ್ಕ? ಇನ್ಯಾರು ಹೆಂಗಸರು ಬಂದೇರೆ? ಸುತ್ತಮುತ್ತ ಯಾರು ಕಾಣಿಸಲ್ಲಮ್ಮ. ರಂಗಮ್ಮ ಒಬ್ಳ ಇದ್ದಾಳೆ, ಅವಳದು ಆ ಕಡೆಗೆ ಇರೋದು ತೋಟ, ಆ ಕಡೆಗೆ ಹೋಗಿರ್ತಾಳೆ ಅವಳು. ನಮ್ಮ ತೋಟಕ್ಕೆ ಯಾಕೆ ಬರ್ತಾಳೆ? ನೀನೇ ಇಲ್ಲಿರೋದು ನಮ್ಮ ತೋಟದ ಮಗಲಾಗೆ, ನಿಮ್ದೇ ಇರೋದು ವಾಲ. ಹಂಗಾದ್ರೆ ಏನು ನಾನೇ ಓದ್ಕೊಂಡು ಹೋಗಿದ್ದೀನಿ ನಿಮ್ಮ ತೋಟಗಳ ಕಾಯೆಲ್ಲ ಉದ್ರಿದಾವ ಅಂತ ನೀನು ಹೇಳ್ತಾ ಇರೋದು? ನಾನೇ ಓದ್ಕೊಂಡು ಹೋಗೋಣ? ನಮ್ಮ ಒಯ್ದವಲ್ಲ ಮರ. ನಮ್ಮ ಇದ್ದಂಗೆ ಕಂಡರ ಹೊಲ್ದಕ್ಕೆ ಯಾಕೆ ಹೋಗೋಣ ನಾನು? ನಿಂದೊಳ್ಳೆ ಚೆನ್ನಾಗಾತು, ಹೋಗು. ನಾನು ಹೋಗಿ ಇಲ್ಲಿಗೆ ಬಂದಲ್ಲ ನಿನ್ನ ಕೇಳಕ್ಕೆ. ಅಜ್ಜಿ ಈ ಲಸ್ಮತ್ತೇನೆ ಒತ್ಕೊಂಡೋಗಿರೋದು ಗೊತ್ತು ನೋಡು. ನಾವ್ ಹಂಗಂತಿದ್ದಂಗೆನೆ ಹೆಂಗ ಅದೇ ಹೊತ್ತು ಸಿಟ್ ಮಾಡ್ಕೊಂಡು. ನೋಡು ಇಲ್ಲೆಲ್ಲ ಹೆಜ್ಜೆ ಗುರ್ತು, ಲಸ್ಮತ್ತೇದೆ ಹೆಜ್ಜೆ ಗುರ್ತಿದ್ದಂಗೆ ಐತೆ ಎಲ್ಲಾನ. ನನಗೂ ಗೊತ್ತು ಕಾಣಲ್ಲ ಪಾಪ. ಈ ಲಸ್ಮಕ್ಕ ಯಾರು ಇಲ್ದಿದ್ರೆ ತಾಕೊಂಡು ಹೋಗ್ಬಿಡ್ತಾಳೆ. ಯಾತನಾಗ್ಲೇಳು ಸಿಕ್ಕಿದ್ದ. ನನಗೂ ಇರ್ಲಿ, ನಮ್ಮ ಮನೆಯವ್ರಿಗೂ ಇರ್ಲಿ ಅಂತ ಹೇಳಿ ಪುಕ್ಸಾಟ ಸಿಗದ ಯಾಕೆ ಬಿಡೋಣ ಅಂತಾನ ಇಲ್ಲಾಸಿ ಹೋಗ್ತಾಳೆ ನಡ್ಕೊಂಡು. ಆ ರೋಡ್ನಾಗ ಆಸಿ ಹೋಗಲ್ಲ ಅವ್ರ ಅಲ್ದಕ್ಕೆ. ಹತ್ರ ಆಗುತ್ತಂತ ಹತ್ರ ಕಾಯಿ ಹುಡ್ಕಕ್ಕಾಗಿನ ಬತ್ತಾಳೆ ಇಲ್ಲಾಸಿನ. ನಾವು ಅಲ್ಲಿಂದನ ಕಾಲ್ ನೈಸ್ಕೊಂಡು ಇಲ್ಲಿಗಾನ ಬಂದ್ವಪ್ಪ. ಒಂದೇ ಒಂದು ಕಾಯಿ ಸಿಗಲಿಲ್ಲ. ಕಾಯಲ್ಲಿ ಸಿಗ್ತಾವೆ. ಅಲಸ್ಮಿ ಎಲ್ಲ ಓದ್ಕೊಂಡು ಹೋಗ್ಯಾವಳೆ. ನಡಿ ಹೋಗೋಣ, ಇನ್ನೇನು ಮಾಡೋದು? ನಾಳಿಕೆ ಹೊತ್ತು ಮುಂಚೆ ಬರೋಣ ಇಬ್ರು. 5:15 ಕತ್ಲಿದ್ದಂಗೆ ಅವಳು ಬರೋದಕ್ಕೂ ಮುಂಚೆಲೇನೆ ಬಂದು ಅವಳು ತಾಳ್ತಾಗಳು ಎಲ್ಲ ಓದ್ಕೊಂಡು ಹೋಗೋಣ ನಾವು. ಅವಾಗ ಗೊತ್ತಾಗುತ್ತೆ ಅವಳಿಗೆ. ಸರಿ ಬಾರಾಜಿ, ನಾವು ಲಸ್ಮತ್ತಿಗಿಂತ ಮೊದ್ಲೇ ಬರೋಣ. ಮೊದ್ಲೇ ಬಂದು ಅವ್ರ ತೋಟಗಳವೆಲ್ಲ ಹಾಕ ಬರೋಣ ಮೊದ್ಲು. ಆಮೇಲೆ ನಮ್ಮ ತೋಟಗಳವ ಹಾಕಮನ ಕಾಯ. ಅವಾಗ ಗೊತ್ತಾಗುತ್ತ ಲಸ್ಮತ್ತಿಗೆ. ನೋಡಿದೇಂದ್ರಪ್ಪ, ಈ ಲಸ್ಮಕ್ಕ ಎಂತವಳು ಅಂಬದ ಯಾರು ಇಲ್ದಿದ್ರೆ ಎಲ್ಲ ಬಾಸ್ಕೊಂಡು ಹೋಗ್ಬಿಡ್ತಾಳೆ. ನಾವು ಇವತ್ತು ಬರೋದು ಒಂದಿಟ್ಟು ತಡವಾತು. ಅದಕ್ಕೇನೆ ನಮ್ಮ ಹೊಲ್ದಕ್ಕೆ ಬಂದು ಮೊದ್ಲು ಹಾತ್ಕೊಂಡು ಹೋಗ್ಯಾವಳಿ. ನಾವು ನಾಳೆಗೆ ಬಂದು ಅವಳ ಹೊಲ್ದಾಗಲೆಲ್ಲ ಹಾತ್ಕೊಂಬರ್ತೀವಿ. ಅವಾಗ ಗೊತ್ತಾಗುತ್ತೆ ಅವಳಿಗೆ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.